2 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 28. ಆಹಾಜನು ಪಟ್ಟಕ್ಕೆ ಬಂದಾಗ 20 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 16 ವರ್ಷ ಆಳಿದನು. ಅವನು ಯೆಹೋವನ ಚಿತ್ತಾನುಸಾರವಾಗಿ ನಡೆಯಲಿಲ್ಲ. ತನ್ನ ಪೂರ್ವಿಕನಾದ ದಾವೀದನ ಮಾರ್ಗವನ್ನು ಬಿಟ್ಟು ಇಸ್ರಾಯೇಲ್ ರಾಜರ ಮಾರ್ಗದಲ್ಲಿ ನಡೆದು ಅವರಂತೆ ಬಾಳ್ ದೇವರುಗಳ ಎರಕದ ವಿಗ್ರಹಗಳನ್ನು ಮಾಡಿಸಿದನು. ಅವನು ಬೆನ್ ಹಿನ್ನೋಮ್ ಎಂಬ ತಗ್ಗಿನಲ್ಲಿ ಧೂಪ ಹಾಕಿಸಿದ್ದಲ್ಲದೆ ಯೆಹೋವನು ಇಸ್ರಾಯೇಲ್ಯರ ಎದುರಿನಿಂದ ಓಡಿಸಿಬಿಟ್ಟ ಜನಾಂಗಗಳ ಅಸಹ್ಯ ಕಾರ್ಯಗಳನ್ನು ಅನುಸರಿಸಿ ತನ್ನ ಮಕ್ಕಳನ್ನು ಆಹುತಿ ಕೊಟ್ಟನು. ಪೂಜಾ ಸ್ಥಳಗಳಲ್ಲಿಯೂ ದಿನ್ನೆಗಳ ಮೇಲೂ ಎಲ್ಲ ಹಸುರು ಮರಗಳ ಕೆಳಗೂ ಯಜ್ಞಗಳನ್ನು ಧೂಪಗಳನ್ನು ಸಮರ್ಪಿಸಿದನು. ಆದದರಿಂದ ಅವನ ದೇವರಾದ ಯೆಹೋವನು ಅವನನ್ನು ಅರಾಮ್ಯರ ಅರಸನ ಕೈಗೆ ಒಪ್ಪಿಸಿದನು. ಅರಾಮ್ಯರು ಅವನನ್ನು ಸೋಲಿಸಿ ಅವನ ಜನರಲ್ಲಿ ದೊಡ್ಡ ಗುಂಪನ್ನು ಸೆರೆ ಹಿಡಿದು ದಮಸ್ಕಕ್ಕೆ ಒಯ್ದರು. ಇದಲ್ಲದೆ ಅವನು ಇಸ್ರಾಯೇಲ್ ರಾಜನ ಕೈಗೂ ಒಪ್ಪಿಸಲ್ಪಟ್ಟು ಅವನಿಂದಲೂ ಪೂರ್ಣವಾಗಿ ಅಪಜಯ ಹೊಂದಿದನು. ರೆಮಲ್ಯನ ಮಗನಾದ ಪೆಕಹ ಎಂಬವನು ಒಂದೇ ದಿವಸ ಯೆಹೂದ್ಯರಲ್ಲಿ 120,000 ಮಂದಿಯನ್ನು ಕೊಲ್ಲಿಸಿದನು. ಇವರೆಲ್ಲರೂ ರಣವೀರರು. ಯೆಹೂದ್ಯರು ತಮ್ಮ ಪಿತೃಗಳ ದೇವರಾದ ಯೆಹೋವನನ್ನು ಬಿಟ್ಟದ್ದೇ ಇದಕ್ಕೆ ಕಾರಣ. ರಾಜಪುತ್ರನಾದ ಮಾಸೇಯ, ರಾಜಗೃಹಾಧಿಪತಿಯಾದ ಅಜ್ರೀಕಾಮ್, ರಾಜಪ್ರತಿನಿಧಿಯಾದ ಎಲ್ಕಾನ ಎಂಬವರನ್ನು ಎಫ್ರಾಯಿಮ್ ದೇಶದ ಜಿಕ್ರಿ ಎಂಬ ಶೂರನು ಕೊಂದನು. ಇದಲ್ಲದೆ ಇಸ್ರಾಯೇಲ್ಯರು ತಮ್ಮ ಬಂಧುಗಳಾದ ಯೆಹೂದ್ಯರಲ್ಲಿ 200,000 ಮಂದಿ ಹೆಂಗಸರನ್ನೂ ಗಂಡು ಹೆಣ್ಣು ಮಕ್ಕಳನ್ನು ಸೆರೆ ಹಿಡಿದು ದೊಡ್ಡ ಕೊಳ್ಳೆಯನ್ನೂ ಕೂಡಿಸಿಕೊಂಡು ಸಮಾರ್ಯಕ್ಕೆ ಒಯ್ದರು. ಅಲ್ಲಿ ಯೆಹೋವನ ಒಬ್ಬ ಪ್ರವಾದಿ ಇದ್ದನು. ಅವನ ಹೆಸರು ಓದೇದ್. ಅವನು ಸಮಾರ್ಯಕ್ಕೆ ಬರುತ್ತಿದ್ದ ಸೈನ್ಯದವರನ್ನು ಎದುರುಗೊಂಡು ಅವರಿಗೆ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ಯೆಹೂದ್ಯರ ಮೇಲೆ ಕೋಪಗೊಂಡು ಅವರನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಟ್ಟನಷ್ಟೇ. ಅವರನ್ನು ಸಂಹರಿಸುವುದರಲ್ಲಿ ನಿಮ್ಮ ರೌದ್ರವು ಆಕಾಶವನ್ನು ಮುಟ್ಟಿತು. ಇದು ಸಾಲದೆ ನೀವು ಯೆಹೂದ್ಯರನ್ನೂ ಯೆರೂಸಲೇಮಿನವರನ್ನು ಬಲಾತ್ಕರಿಸಿ ದಾಸರನ್ನಾಗಿಯೂ ದಾಸಿಯರನ್ನಾಗಿಯೂ ಮಾಡಿಕೊಳ್ಳಬೇಕೆಂದಿದ್ದೀರಿ. ದೇವರಾದ ಯೆಹೋವನಿಗೆ ವಿರುದ್ಧವಾದ ಅಪರಾಧಗಳು ನಿಮ್ಮಲ್ಲಿಯೂ ಇಲ್ಲವೋ? ಈಗ ನೀವು ನನ್ನ ಮಾತಿಗೆ ಕಿವಿಗೊಟ್ಟು ನಿಮ್ಮ ಸಹೋದರರಿಂದ ಸೆರೆಯಾಗಿ ತಂದವರನ್ನು ಹಿಂದಕ್ಕೆ ಕಳುಹಿಸಿರಿ. ಯೆಹೋವನ ಕೋಪಾಗ್ನಿಯು ನಿಮ್ಮ ಮೇಲೆ ಉರಿಯುತ್ತಾ ಇದೆ ಅಂದನು. ಆಗ ಎಫ್ರಾಯಿಮ್ಯರಲ್ಲಿ ಮುಖಂಡರಾಗಿದ್ದ ಯೆಹೋಹಾನಾನನ ಮಗನಾದ ಅಜರ್ಯ, ಮೆಷಿಲ್ಲೇಮೋತನ ಮಗನಾದ ಬೆರೆಕ್ಯ, ಶಲ್ಲೂಮನ ಮಗನಾದ ಹಿಜ್ಕೀಯ, ಹದ್ಲೈಯನ ಮಗನಾದ ಅಮಾಸ ಎಂಬವರು ಯುದ್ಧದಿಂದ ಬರುವವರ ಮುಂದೆ ನಿಂತು ಅವರಿಗೆ, ನೀವು ಸೆರೆ ಹಿಡಿದವರನ್ನು ಇಲ್ಲಿಗೆ ತರಬೇಡಿರಿ. ನೀವು ನಮ್ಮ ಪಾಪಾಪರಾಧಗಳ ಜೊತೆಯಲ್ಲಿ ಯೆಹೋವನಿಗೆ ವಿರುದ್ಧವಾದ ಮತ್ತೊಂದು ಅಪರಾಧವನ್ನು ಸೇರಿಸಬೇಕೆಂದಿರುತ್ತೀರಾ? ನಮ್ಮ ಅಪರಾಧವು ದೊಡ್ಡದು, ಇಸ್ರಾಯೇಲ್ಯರ ಮೇಲಿರುವ ದೇವಕೋಪವು ಉಗ್ರವಾಗಿದೆ ಎಂದು ಹೇಳಿದರು. ಭಟರು ಇದನ್ನು ಕೇಳಿ ಸೆರೆಯವರನ್ನೂ ಕೊಳ್ಳೆಯನ್ನೂ ಅಧಿಪತಿಗಳ ಮತ್ತು ಸಮೂಹದವರ ಮುಂದೇ ಬಿಟ್ಟುಬಿಟ್ಟರು. ಆಗ ಮೇಲೆ ಹೇಳಿದ ಪುರುಷರು ಎದ್ದು ಬಂದು ಸೆರೆಯವರಲ್ಲಿ ಬೆತ್ತಲೆಯಾದವರೆಲ್ಲರಿಗೆ ಕೊಳ್ಳೆಯಿಂದ ಉಡುವುದಕ್ಕೆ ಬಟ್ಟೆಗಳನ್ನು, ಕಾಲಿಗೆ ಕೆರಗಳನ್ನು ಕೊಟ್ಟು ಅನ್ನಪಾನಗಳನ್ನಿತ್ತು, ತೈಲ ಹಚ್ಚಿ ಬಳಲಿ ಹೋದವರನ್ನು ಕತ್ತೆಗಳ ಮೇಲೆ ಕುಳ್ಳಿರಿಸಿ ಎಲ್ಲರನ್ನೂ ಯೆರಿಕೋವೆಂಬ ಖರ್ಜೂರ ನಗರಕ್ಕೆ ಕರಕೊಂಡು ಹೋಗಿ ಅವರ ಬಂಧುಗಳ ಹತ್ತಿರ ಬಿಟ್ಟು ಸಮಾರ್ಯಕ್ಕೆ ಹಿಂದಿರುಗಿದರು. ಆ ಕಾಲದಲ್ಲಿ ಅರಸನಾದ ಆಹಾಜನು ತನಗೆ ಸಹಾಯ ಮಾಡಬೇಕೆಂದು ಅಶ್ಶೂರದ ರಾಜರನ್ನು ದೂತರ ಮುಖಾಂತರ ಬೇಡಿಕೊಂಡನು. ಯಾಕಂದರೆ ಎದೋಮ್ಯರು ಯೆಹೂದ್ಯರ ಮೇಲೆ ತಿರುಗಿ ಯುದ್ಧಕ್ಕೆ ಬಂದು ಅವರನ್ನು ಸೋಲಿಸಿ ಅನೇಕಾನೇಕರನ್ನು ಸೆರೆಯೊಯ್ದಿದ್ದರು. ಫಿಲಿಷ್ಟಿಯರು ಯೆಹೂದದ ಇಳಕಲಿನ ಪ್ರದೇಶದ ಮತ್ತು ದಕ್ಷಿಣ ಪ್ರಾಂತದ ಪಟ್ಟಣಗಳ ಮೇಲೆ ಬಿದ್ದು ಬೇತ್ಷೆಮೆಷ್, ಅಯ್ಯಾಲೋನ್, ಗೆದೆರೋತ್ ಇವುಗಳನ್ನು, ಸೋಕೋ, ತಿಮ್ನಾ, ಗಿಮ್ಜೋ ಇವುಗಳನ್ನು, ಇವುಗಳಿಗೆ ಸೇರಿದ ಗ್ರಾಮಗಳನ್ನು ಸ್ವಾಧೀನ ಮಾಡಿಕೊಂಡು ಅವುಗಳಲ್ಲಿ ವಾಸವಾಗಿದ್ದರು. ಯೆಹೂದ್ಯರನ್ನು ಅಧರ್ಮಕ್ಕೆ ಪ್ರೇರಿಸಿ ಯೆಹೋವನಿಗೆ ದ್ರೋಹ ಮಾಡಿದ ಇಸ್ರಾಯೇಲ್ ರಾಜನಾದ ಆಹಾಜನ ನಿಮಿತ್ತವಾಗಿ ಯೆಹೋವನು ಯೆಹೂದ್ಯರನ್ನು ಈ ಪ್ರಕಾರ ತಗ್ಗಿಸಿದನು. ಅಶ್ಶೂರದ ಅರಸನಾದ ತಿಗ್ಲತ್ ಪಿಲೆಸರನು ಬಂದು ಅವನಿಗೆ ನೆರವಾಗುವುದಕ್ಕೆ ಬದಲಾಗಿ ಅವನನ್ನು ಕುಗ್ಗಿಸಿದನು. ಆಹಾಜನು ಯೆಹೋವನ ಆಲಯದ ಅರಮನೆಯ ಪ್ರಭುಗಳ ಆಸ್ತಿಯನ್ನು ಸೂರೆ ಮಾಡಿಕೊಂಡು ಹೋಗಿ ಅಶ್ಶೂರದ ಅರಸನಿಗೆ ಕಾಣಿಕೆಯನ್ನಾಗಿ ಕೊಟ್ಟರೂ ಅವನಿಂದ ಏನೂ ಸಹಾಯವಾಗಲಿಲ್ಲ.
ಕಷ್ಟ ಬಂದಾಗ ಅರಸನಾದ ಆಹಾಜನು ಯೆಹೋವನಿಗೆ ಮತ್ತಷ್ಟು ದ್ರೋಹಿಯಾದನು. ಹೇಗೆಂದರೆ, ಅರಾಮ್ ರಾಜರ ದೇವತೆಗಳು ಅವರಿಗೆ ಜಯವನ್ನನುಗ್ರಹಿಸಿದವಲ್ಲ, ನಾನೂ ಅವುಗಳಿಗೆ ಯಜ್ಞ ಸಮರ್ಪಿಸುವೆನು, ಆಗ ನನಗೂ ಜಯವಾಗುವುದು ಎಂದುಕೊಂಡು ಅವನು ತನ್ನ ಅಪಜಯಕ್ಕೆ ಕಾರಣವಾಗಿದ್ದ ದಮಸ್ಕದ ದೇವತೆಗಳಿಗೆ ಯಜ್ಞ ಸಮರ್ಪಿಸುವವನಾದನು. ಆ ದೇವತೆಗಳ ದೆಸೆಯಿಂದ ಅವನಿಗೂ ಎಲ್ಲ ಇಸ್ರಾಯೇಲರಿಗೂ ಕೇಡುಂಟಾಯಿತು. ಇದಲ್ಲದೆ ಆಹಾಜನು ದೇವಾಲಯದ ಸಾಮಾನುಗಳನ್ನು ಕೂಡಿಸಿ ಅವುಗಳನ್ನು ಕತ್ತರಿಸಿಬಿಟ್ಟನು. ಯೆಹೋವನ ಆಲಯದ ಬಾಗಿಲುಗಳನ್ನು ಮುಚ್ಚಿ ಯೆರೂಸಲೇಮಿನ ಪ್ರತಿಯೊಂದು ಮೂಲೆಯಲ್ಲಿಯೂ ಯಜ್ಞವೇದಿಗಳನ್ನು ಕಟ್ಟಿಸಿದನು. ಅನ್ಯ ದೇವತೆಗಳಿಗೆ ಧೂಪ ಹಾಕುವುದಕ್ಕಾಗಿ ಯೆಹೂದದ ಎಲ್ಲ ಪಟ್ಟಣಗಳಲ್ಲಿಯೂ ಪೂಜಾ ಸ್ಥಳಗಳನ್ನು ಏರ್ಪಡಿಸಿದನು. ಹೀಗೆ ತನ್ನ ಪಿತೃಗಳ ದೇವರಾದ ಯೆಹೋವನನ್ನು ರೇಗಿಸಿದನು. ಆಹಾಜನ ಉಳಿದ ಪೂರ್ವೋತ್ತರ ಚರಿತ್ರೆಯು ಅವನ ಎಲ್ಲ ಪ್ರವರ್ತನೆಗಳು ಯೆಹೂದ್ಯರ ಮತ್ತು ಇಸ್ರಾಯೇಲ್ಯರ ರಾಜಗ್ರಂಥದಲ್ಲಿ ಬರೆದಿರುತ್ತವೆ. ಅವನು ತನ್ನ ಪಿತೃಗಳ ಬಳಿಗೆ ಸೇರಲು ಅವನನ್ನು ಇಸ್ರಾಯೇಲ್ ರಾಜ ಶ್ಮಶಾನದಲ್ಲಿ ಹೂಣಿಡದೆ ಯೆರೂಸಲೇಮ್ ಪಟ್ಟಣದೊಳಗಣ ಒಂದು ಸ್ಥಳದಲ್ಲಿ ಹೂಣಿಟ್ಟರು. ಅವನಿಗೆ ಬದಲಾಗಿ ಅವನ ಮಗನಾದ ಹಿಜ್ಕೀಯನು ಅರಸನಾದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ಉತ್ಕೃಷ್ಟವಾದ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯಾವುದಂತ ಹೇಳಿದರೆ, ಎರಡನೇ ಪೂರ್ವಕಾಲ ವೃತ್ತಾಂತ, ದ ಸೆಕೆಂಡ್ ಬುಕ್ ಆಫ್ ಕ್ರಾನಿಕಲ್ಸ್, ಚಾಪ್ಟರ್ 28, 28ನೇ ಅಧ್ಯಾಯ. 28ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳೋದಕ್ಕೆ ಮುಂಚಿತವಾಗಿ 27ನೇ ಅಧ್ಯಾಯದಲ್ಲಿ ಇದ್ದಂಥ ವಿಷಯ ಏನಂತ ನೋಡುವಾಗ, ಯೋತಾಮನು ಯೆಹೂದದ ಅರಸನಾಗುವಂಥ ವಿಷಯ ನೋಡ್ತೇವೆ. ಈ ಯೋತಾಮನು ಉಜ್ಜಿಯನ ಮಗನಾಗಿರ್ತಾನೆ. ಈ ಉಜ್ಜಿಯನ ವಿಷಯವಾಗಿ ಹೇಳುವಾಗ, ಉಜ್ಜಿಯ ಅಂತ ಹೇಳಿದ್ರೆ ದೇವರ ಬಲ ಎಂಬಂಥ ಹೆಸರಿರುವಂಥವನು. ಅವನು ಅರಸನಾಗಿದ್ದರೂ ಕೂಡ ಯಾಜಕನಾಗಬೇಕು ಎಂಬುದಾಗಿ ಧೂಪ ಹಾಕ್ಲಿಕ್ಕೆ ಹೋಗ್ಬಿಟ್ಟು ಅವನಿಗೆ ಕುಷ್ಠರೋಗ ಬಂದುಬಿಡ್ತದೆ. ಆಲಯದಲ್ಲಿರುವಾಗಲೇ ಅವನು ಕೋಪ ಮಾಡಿಕೊಂಡಿರುವಾಗಲೇ ನಡಿ ನಡಿ ಅಂತ ಹೇಳ್ಬಿಟ್ಟು 80 ಯಾಜಕರು ಪ್ಲಸ್ ಮಹಾಯಾಜಕನಾದ ಅಜರ್ಯನ್ನು ಅವನನ್ನು ಹೊರಗೆ ಹೋಗಂತ ಹೇಳಿದಾಗ ಇವನು ಕೋಪ ಮಾಡಿಕೊಂಡಿದ್ದ, ಕುಷ್ಠರೋಗ ಆಗಿಬಿಡ್ತದೆ. ಅದರ ನಿಮಿತ್ತವಾಗಿ ಅವನು ಜೀವಮಾನವೆಲ್ಲ ಪ್ರತ್ಯೇಕವಾದ ಮನೆಯಲ್ಲಿರಬೇಕು. ಆ ಸಂದರ್ಭದಲ್ಲಿ ಅವನ ಮಗನಾದ ಯೋತಾಮನು ರಾಜ್ಯಭಾರವನ್ನು ಹೊರುವವನಾಗಿದ್ದಾನೆ ಮತ್ತು ಈಗಾಗಲೇ ಅವನು ಅರಸನಾಗೋದಕ್ಕೆ ಮುಂಚಿತವಾಗಿಯೇ ಅವನು ಆ ಅಧಿಕಾರವನ್ನು ಅಥವಾ ಆ ಜವಾಬ್ದಾರಿಕೆಯನ್ನು ಪಡೆದಂಥವನಾಗಿದ್ದನು. 2 ಬಾರಿ ಅವನ ವಿಷಯದಲ್ಲಿ ಒಂದು ಮಾತು ಬರೆಯಲಾಗಿದೆ, ಅದು ಭಾಳ ಚೆನ್ನಾಗಿದೆ. ಅದೇನಂತೇಳಿದರೆ, ಯೋತಾಮನು ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. 27ನೇ ಅಧ್ಯಾಯ 2ನೇ ವಚನ. ಯೋತಾಮನು ತನ್ನ ದೇವರಾದ ಯೆಹೋವನ ಚಿತ್ತಾನುಸಾರವಾಗಿ ನಡೆದುಕೊಂಡದ್ದರಿಂದ ಬಲವುಳ್ಳವನಾದನು. 2ನೇ ಪೂರ್ವಕಾಲ ವೃತ್ತಾಂತ 27:6. ಹಾಗಾದರೆ 2 ಬಾರಿ ಇರುವಂಥದ್ದು ಬರೀ 9 ವಚನಗಳು. 9 ವಚನಗಳಲ್ಲಿ 2 ಸಾರಿ ಅವನು ದೇವರ ಚಿತ್ತಾನುಸಾರವಾಗಿ ಬದುಕಿದನಂತೆ. ನ್ಯಾಯ ತೀರ್ಪಿನ ದಿವಸದಲ್ಲಿ ನಾವು ನೋಡುವಾಗ ಭಾಳ ಜನರು ದೇವರ ಚಿತ್ತಾನುಸಾರವಾಗಿ ನಡೆಯೋದಿಲ್ಲ. ಅದರಲ್ಲಿ ಸೇವಕರೇ ಭಾಳ ಜನರು ದೇವರ ಚಿತ್ತಾನುಸಾರವಾಗಿ ನಡೆಯೋದಿಲ್ಲ. ಅದರ ನಿಮಿತ್ತವಾಗಿ ನರಕಪಾತ್ರರಾಗ್ತಾರೆ ಎಂಬುದಾಗಿ ಮುಂಚಿತವಾಗಿಯೇ ಯೇಸು ಕ್ರಿಸ್ತನು ಪ್ರವಾದನೆಯಾಗಿ ಹೇಳಿದಂಥ ಮಾತು ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದ 22-23 ವಚನ. ಸ್ವಾಮಿ, ನಿನ್ನ ಹೆಸರಿನಲ್ಲಿ ಬೋಧನೆ ಇಲ್ಲವೇ? ನನ್ನ ಹಾಗೆ ಬೋಧನೆ ಹೇಳಲಿಲ್ವೇ? ನಿನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಲಿಲ್ವೇ? ನಿನ್ನ ಹೆಸರಿನಲ್ಲಿ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ಸೇವಕರು ಹೇಳುವರು. ಆಗ ನಾನು ಅವರಿಗೆ, ನಿಮ್ಮ ಗುರುತು ನಾನೆಂದು ಕಾಣೆನು, ಧರ್ಮವನ್ನು ಮೀರಿ ನಡೆಯುವರೆ, ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. ಹಾಗಾದರೆ
ಇವರು ಯಾಕೆ ಬೋಧನೆ ಹೇಳೋದು ಒಳ್ಳೆಯದೇ, ದೆವ್ವ ಬಿಡಿಸೋದು ಒಳ್ಳೆಯದೇ, ಅನೇಕ ಮಹತ್ಕಾರ್ಯ ಮಾಡೋದು ಒಳ್ಳೆಯದೇ, ಇವೆಲ್ಲ ಮಾಡಬೇಕು. ಯೇಸು ಸ್ವಾಮಿನ ಇದನ್ನು ಮಾಡಿದರು, ನಾವು ಮಾಡ್ತಾ ಇದ್ದೇವೆ, ಒಳ್ಳೆಯದು. ಆದರೆ ಆ ಸೇವೆಯೊಂದಿಗೆ ಜೀವನ ಕೂಡ ಭಾಳ ಪ್ರಾಮುಖ್ಯ. ಆದರೆ ಇವರ ಜೀವನದ ಬಗ್ಗೆ ನೋಡುವಾಗ ಧರ್ಮವನ್ನು ಮೀರಿ ನಡೆಯುವವರಾಗಿದ್ದರು. ಆದ ಕಾರಣ ಧರ್ಮವನ್ನು ಮೀರಿ ನಡೆಯಬಾರ್ದಂದರೆ ಇಲ್ಲಿದೆ ದೇವರ ವಾಕ್ಯ. ನಮ್ಮ ಮನಸ್ಸಿನಲ್ಲಿ, ನಮ್ಮ ಜೀವನದಲ್ಲಿ, ನಮ್ಮ ಆತ್ಮದಲ್ಲಿ ಇರುವ ಪಕ್ಷದಲ್ಲಿ ನಾವು ಧರ್ಮವನ್ನು ಮೀರಿ ನಡೆಯೋದಿಲ್ಲ. ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ, ಅದನ್ನು ನಾನು ಓದಲೇಬೇಕು. ಯಾಕಂತೇಳಿದರೆ ಇದು ಇಂದಿನ ಈ ವಿಷಯಕ್ಕೆ ಅನ್ವಯವಾಗುವಂಥ ಒಂದು ವಾಕ್ಯ. ಕೀರ್ತನೆ 119ನೇ ಅಧ್ಯಾಯದಲ್ಲಿ ಕೀರ್ತನೆಗಾರನು ಹೇಳುವಂಥ ಒಂದು ಮಾತು ಈ ರೀತಿಯಾಗಿದೆ. 11ನೇ ವಚನ, ಕೀರ್ತನೆ 119 11ನೇ ವಚನ. ನಿನಗೆ ವಿರೋಧವಾಗಿ, ಅಂದರೆ ದೇವರಿಗೆ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ, ಅಂದರೆ ಧರ್ಮವನ್ನು ಮೀರಿ ನಡೆಯದಂತೆ ನಿನ್ನ ನುಡಿಗಳನ್ನು, ಅಂದರೆ ದೇವರ ವಾಕ್ಯಗಳನ್ನು, ದೇವರ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ವಾವ್! ದೇವರ ನುಡಿಗಳನ್ನು ನಾವು ನಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ ಇಟ್ಟುಕೊಂಡ್ರೆ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡದಂತೆ ಸಹಾಯಕರವಾಗುವಂಥದ್ದು, ನೆನಪಿಸುವಂಥದ್ದು ದೇವರ ವಾಕ್ಯ. ಆದ ಕಾರಣ ದೇವರ ವಾಕ್ಯ ಯಾಕೆ ಅಧ್ಯಯನ ಮಾಡಬೇಕು, ಯಾಕೆ ಓದಬೇಕು ಎಂಬ ಕಾರಣಕ್ಕೆ ಬಹಳಷ್ಟು ಕಾರಣಗಳಿದೆ. ಅದರಲ್ಲಿ ಒಂದು ಈಗ ತಾನೇ ನಾವು ನೋಡಿಕೊಂಡಿದ್ವಿ. ಸರಿ, ಯೋತಾಮನು ಅವನ ಮರಣದ ನಂತರ, ಯೋತಾಮ್ ಅಂತ ಹೇಳಿದರೆ ಯೆಹೋವನು ಪರಿಪೂರ್ಣ ಮಾಡುವಾತನು, ಯೆಹೋವನ ಪರಿಪೂರ್ಣತೆ ಎಂಬುದಾಗಿ, ಇರುವಾತನ ಪರಿಪೂರ್ಣತೆ, ಸದಾ ಇರುವ ದೇವರ ಪರಿಪೂರ್ಣತೆಯನ್ನು ಒಂದು ರೀತಿಯಿಂದ ಅವನು ಹೊಂದಿಕೊಂಡಿದ್ದನು ಹೆಸರಿಗೆ ತಕ್ಕಂತೆ. ಅವನ ಬದಲಾಗಿ ಅವನ ಮಗನಾದಂಥ ಆಹಾಜನು ಈಗ ಯೆಹೂದ್ಯರ ಅರಸನಾಗ್ತಾನೆ. 28ನೇ ಅಧ್ಯಾಯದಲ್ಲಿ ಅವನ ಕುರಿತಾಗಿ ಸಾಕಷ್ಟು ವಿಷಯಗಳು ಪವಿತ್ರ ಆತ್ಮ ನಮಗೋಸ್ಕರವಾಗಿ ಸಂಗ್ರಹಿಸಿಟ್ಟಿದ್ದಾನೆ. ಅವನು ಆಹಾಜನು ಪಟ್ಟಕ್ಕೆ ಬಂದಾಗ 20 ವರ್ಷದವನಾಗಿದ್ದನು, ಯೌವನಸ್ಥನಾಗಿದ್ದ. ಅವನು ಯೆರೂಸಲೇಮಿನಲ್ಲಿ 16 ವರ್ಷ, 20 ವರ್ಷ ಅಂತ ಹೇಳಿದಾಗ 36 ವರ್ಷ ಅವನಿಗೆ ಆಗುವ ತನಕ ಆಳಿಕೆ ಮಾಡ್ತಿದ್ದ. ಅವನು ಯೆಹೋವನ ಚಿತ್ತಾನುಸಾರವಾಗಿ ನಡೆಯಲಿಲ್ಲ. ದುಃಖ ಅಲ್ವಾ? ಯೆಹೋವನು ಪರಿಪೂರ್ಣಗೊಳಿಸುವನು ಎಂಬಂಥ ತಂದೆ ಹೆಸರು ಹಾಗಿತ್ತು ಯೋತಾಮನು. ಅವನ ಮಗ ಆಹಾಜನು. ಆಹಾಜ್ ಅಂದರೆ ಅವನ ಹೆಸರಿನ ಅರ್ಥ ಸ್ವಾಧೀನ ಮಾಡಿಕೊಂಡವನು, ಹೊಂದಿಕೊಂಡವನು. ಆಹಾಜನು ಪೊಸೆಸರ್, ಪಡೆದುಕೊಂಡಂಥವನು. ಯಾವುದನ್ನು ಸ್ವಾಧೀನ ಮಾಡಿಕೊಂಡ? ಹೌದು, ತಂದೆಯ ಆಸ್ತಿಯನ್ನು ಸ್ವಾಧೀನ ಮಾಡಿಕೊಂಡಿದ್ದ, ಆಹಾಜನು ಮಾಡಿಕೊಂಡಿದ್ದ. ಆಹಾಜನೆಂದರೆ ಸ್ವಾಧೀನ ಮಾಡಿಕೊಳ್ಳುವವನು. ದೇವರ ಆಲಯ ಅವ್ರ ದೇಶದಲ್ಲಿತ್ತು, ಅದನ್ನು ಒಂದು ರೀತಿಯಿಂದ ಇವನ ಒಂದು ಅಧಿಕಾರದಲ್ಲಿತ್ತು. ದೇವರ ಒಂದು ದೇಶನೇ ಇವನ ಕೈ ಕೆಳಗಿತ್ತು. ಲಕ್ಷಾಂತರ ಜನರು ಯೆಹೂದ್ಯರು ಇವನ ಕೈ ಕೆಳಗಿದ್ದರು. ಆ ಯೆಹೂದ ದೇಶಕ್ಕೂ ಇವನೇ ಅರಸನಾಗಿ ಸ್ವಾಧೀನ ಮಾಡಿಕೊಂಡಿದ್ದ, ಆಹಾಜನಾಗಿದ್ದ. ಅನೇಕ ಆಸ್ತಿ ಪಾಸ್ತಿ, ಹಣ, ಬಂಗಾರ, ಬೆಳ್ಳಿ ಇವೆಲ್ಲಕ್ಕೂ ಆಹಾಜನು ಅಂದರೆ ಬಾಧ್ಯಸ್ಥನು, ಮಾಲೀಕನು, ಸ್ವಂತದವನು, ಹೊಂದಿಕೊಂಡವನು ಆಗಿದ್ದನು. ಆದರೂ ಕೂಡ ಅವನು ಯೆಹೋವನ ಚಿತ್ತಾನುಸಾರವಾಗಿ ನಡೆಯಲಿಲ್ಲ. ಆ ರೀತಿಯಾಗಿ ಏನಾದರೂ ನಾನು ಓದಿಕೊಂಡಾಗ ಒಂದು ವಾಕ್ಯ ಈಗ ತಾನೇ ನನಗೆ ನೆನಪಿಗೆ ಬರ್ತಾ ಇದೆ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ. ಈ ರೀತಿಯಾಗಿ ಏನಾದರೂ ಒಂದು ಘಟನೆ ಬಂದರೆ ನನಗೆ ಈ ವಾಕ್ಯ
ನೆನಪಿಗೆ ಬರ್ತದೆ. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 26ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿದಂಥ ಒಂದು ವಾಕ್ಯ ಅದೇನೆಂದರೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರು, ಸ್ವಾಧೀನ ಮಾಡಿಕೊಂಡರು. ಆಹಾಜನೆಂದರೆ ಸ್ವಾಧೀನ ಮಾಡಿಕೊಳ್ಳುವವನು, ಸಂಪಾದಿಸಿಕೊಳ್ಳುವವನು. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಆಹಾಜ್ ಮಾಡಿಕೊಂಡ್ರು, ಸ್ವಾಧೀನ ಮಾಡಿಕೊಂಡ್ರು, ಸಂಪಾದಿಸಿಕೊಂಡ್ರು, ಪ್ರಾಣ ನಷ್ಟಪಟ್ಟರೆ, ತನ್ನ ಆತ್ಮವನ್ನು ನಷ್ಟಪಡಿಸಿಕೊಂಡರೆ ಅವನಿಗೆ ಪ್ರಯೋಜನವೇನು? ಹೌದು, ಇಲ್ಲಿ ಆಹಾಜನು ಎಷ್ಟೊಂದು ವಿಷಯವನ್ನು ಸ್ವಾಧೀನ ಮಾಡಿಕೊಂಡನು, ಸಂಪಾದನೆ ಮಾಡಿಕೊಂಡನು. ಆದರೆ ಅವನು ಯೆಹೋವನ ಚಿತ್ತಾನುಸಾರವಾಗಿ ನಡೆಯಲಿಲ್ಲ. ಯೆಹೋವನ ಚಿತ್ತಾನುಸಾರವಾಗಿ ನಡೆಯುವಾಗ ನಾವು ನಮ್ಮ ಆತ್ಮವನ್ನು, ನಮ್ಮ ಪ್ರಾಣವನ್ನು ಪಡುವಂತೆ ಬಿಡೋದಿಲ್ಲ. ಅದನ್ನು ನಾವು ಕಾಪಾಡಿಕೊಳ್ತೇವೆ. ಈ ಒಂದು ಕಾರಣದಿಂದ ಏನಾಯಿತು, ಇವನು ದೇವರ ಚಿತ್ತಾನುಸಾರವಾಗಿ ನಡೆಯಲಿಲ್ಲ. ಅದರ ನಿಮಿತ್ತವಾಗಿ ದೇವರೇನು ಮಾಡ್ತಾರೆ, ಯೆಹೋವನು ಈ ಆಹಾಜನನ್ನು ಅರಾಮ್ಯರ ಅರಸನ ಕೈಗೆ ಒಪ್ಪಿಸಿದನು. ದೇವರು ತನ್ನ ಜನರನ್ನು ಅನ್ಯರ ಕೈಗೆ, ವೈರಿಯ ಕಡೆಗೆ ಒಪ್ಪಿಸುವಂಥದ್ದನ್ನು ಇಲ್ಲಿ ನಾವು ನೋಡ್ತೀವಿ. ಯಾವಾಗ ದೇವ್ರ ಚಿತ್ತಾನುಸಾರವಾಗಿ ನಡೀಲಿಲ್ಲ ಅಂದರೆ ವೈರಿಯ ದಾಳಿ. ಈ ಹೊತ್ತಿಗೂ ಹಾಗೆ ನಡೀತದ ಒಂದು ಪ್ರಶ್ನೆ ನಮಗೆ ಬರ್ಬೋದು. ನನಗೆ ಬಂದಿದೆ ಆ ಪ್ರಶ್ನೆ. ಇಂದು ನಾನು ದೇವರ ಚಿತ್ತಾನುಸಾರವಾಗಿ ನಡೆಯದಿದ್ದರೆ ದೇವರು ನನ್ನನ್ನು ವೈರಿಗಳ ಕೈಗೆ ಒಪ್ಪಿಸಿಕೊಡ್ತಾನ? ಅಂದು ಆಹಾಜನು ಸ್ವಾಧೀನ ಮಾಡಿಕೊಂಡವನು, ಸಂಪಾದಿಸಿಕೊಂಡವನು, ಎಲ್ಲ ಇದ್ದಂಥವನಂತ ಹೇಳ್ಬೋದು. ಅಂದು ಆಹಾಬನು ದೇವರ ಚಿತ್ತಾನುಸಾರವಾಗಿ ನಡೀಲಿಲ್ಲ. ಆದ ಕಾರಣ ದೇವರು ಆಹಾಜನನ್ನು ಅರಾಮ್ಯರ ಅರಸನ ಕೈಗೆ ಒಪ್ಪಿಸಿದನು. ಇಂದು ಕೂಡ ನಾವು ದೇವರ ಚಿತ್ತಾನುಸಾರವಾಗಿ ನಡೆದಿದ್ದರೆ ನಮ್ಮನ್ನು ಕೂಡ ವೈರಿಯ ಕೈಗೆ ಒಪ್ಪಿಸಿಕೊಡ್ತಾನ ದೇವರು? ಹೌದು. ಯಾವ ವೈರಿಯ ಕಡೆಗೆ ಎಂಬುದಾಗಿ ಎರಡನೇ ಪ್ರಶ್ನೆ ಬರ್ಬೋದು. ಈಗ ನಾನು ದೇವರ ಚಿತ್ತಾನುಸಾರವಾಗಿ ನಡೆಯದಿದ್ದರೆ ವೈರಿ ನನಗೆ ಸಮಾಧಾನ ಇರೋದಿಲ್ಲ. ಅಸಮಾಧಾನ ಒಂದು ವೈರಿ. ನಾನು ದೇವರ ಚಿತ್ತಾನುಸಾರವಾಗಿ ನಡೆದಿದ್ದರೆ ಇನ್ನೊಂದು ವೈರಿ, ಸಂತೋಷವಿಲ್ಲದೇ ಇರುವಂಥದ್ದು, ದುಃಖ, ಅದು ಒಂದು ವೈರಿ. ನಾನು ದೇವ್ರ ಚಿತ್ತಾನುಸಾರವಾಗಿ ನಡೆಯದಿದ್ದರೆ ನನಗೆ ಮಾರ್ಗದರ್ಶನ ಗೊತ್ತಾಗೋದಿಲ್ಲ, ದಾರಿ ತಪ್ಪುವಂಥ ಕಾರ್ಗತ್ತಲಿನ ಒಂದು ಅನುಭವ, ಅದು ಒಂದು ವೈರಿ. ಈ ರೀತಿಯಾಗಿ ದೇವರ ಚಿತ್ತಾನುಸಾರವಾಗಿ ನಾನು ನಡೆದಿದ್ದರೆ ನನಗೆ ಕೋಪ, ದ್ವೇಷ, ಹೊಟ್ಟೆ ಕಿಚ್ಚು, ಗರ್ವ, ಈ ರೀತಿಯಾಗಿರೋದು ಅನೇಕ ವೈರಿಗಳು. ಅಕ್ಷರಿಕವಾದ ವೈರಿನೇ ಬರಬೇಕಂತೇನಿಲ್ಲ, ದೈಹಿಕವಾದ ವೈರಿನೇ ಬರಬೇಕಂತೇಳಿಲ್ಲ. ನಮ್ಮ ಒಳಗೇನೇ ವೈರಿಗಳಿವೆ ಇದ್ದಾವೆ. ಆ ವೈರಿಗಳಿಗೆ ನಾವು ಒಳಗಾಗ್ತೀವಿ. ಆ ವೈರಿಗಳನ್ನು ನಾವು ವಶಪಡಿಸ್ಕೊಳ್ಬೇಕು. ನಾವು ರಾಜರಾಗಬೇಕು. ನೀವು ರಾಜರು, ನಮ್ಮನ್ನು ರಾಜ ವಂಶಸ್ಥರನ್ನಾಗಿ ಮಾಡಿದ್ದಾನಂದರೆ ದ್ವೇಷ, ಕೋಪ, ಗರ್ವ, ಈ ವೈರಿಗಳ ಮೇಲೆ ಜಯ ಪ್ಲಸ್ ಸೈತಾನ್ ಮೇಲೆ ಜಯ ಆತನಿಗಾಗಲೇ ಸಾಧಿಸಿದ್ದಾನೆ. ನಾವು ಕೂಡ ಜಯದಿಂದ ಜಯಕ್ಕೆ ಜಯಶಾಲಿಗಳಾಗಿ ಇರಬೇಕೆಂಬುದು ದೇವರ ಚಿತ್ತ. ಇಲ್ಲಿ ಯೆಹೋವನು ಆಹಾಜನನ್ನು ಅರಾಮ್ಯರ ಕೈಗೆ ಒಪ್ಪಿಸಿದನಂತ ನೋಡ್ತೇವೆ. ಅದಾದ ಮೇಲೆ ಅವರು ಸೆರೆ ಹಿಡಿದು ಅವನನ್ನು ದಮಸ್ಕಕ್ಕೆ ಒಯ್ದರು. ಅದೇ ಸಂದರ್ಭದಲ್ಲಿ ಇಸ್ರಾಯೇಲ್ ರಾಜನ ಕೈಗೂ ಒಪ್ಪಿಸಲ್ಪಟ್ಟು 2 ರಾಜರಿಂದನೂ ಇವನಿಗೆ ಸಮಸ್ಯೆ. ಅರಾಮ್ಯರ ಅರಸನಿಂದ ಸೋಲಿಸಲ್ಪಟ್ಟ ಆಹಾಜನು ಈಗ ಇಸ್ರಾಯೇಲ್ ರಾಜನಿಂದ ಕೂಡ ಅವನು ಸೋಲಿಸಲ್ಪಟ್ಟವನಾಗಿ
ಇದ್ದಾನೆ. ಒಂದೇ ದಿವಸದಲ್ಲಿ ಲಕ್ಷಾಂತರ ಜನರು, 1,20,000 ಯಹೂದ್ಯರು ಹತರಾದರು, ಸಂಹಾರರಾದರು. ಅಂಥ ಸಂದರ್ಭದಲ್ಲಿ ಏನಾಯಿತು, ಭಾಳ ಜನರನ್ನು, ಇವರನ್ನೆಲ್ಲ ಸುಮಾರು 2 ಲಕ್ಷ ಜನರು ಯಹೂದ್ಯರನ್ನು, ಈಗಾಗಲೇ ಆಹಾಜನು ಸೆರೆಗೆ ಬಿದ್ದಿದ್ದಾನೆ. ದೇಶ ಏನಾಗಬೇಕು, ಯಹೂದ ದೇಶ ದೇವರ ದೇಶ. ಈಗ ದೇವರ ದೇಶ ಅಂತ ಹೇಳುವಾಗ ಸ್ತ್ರೀ ಪುರುಷರು ಮಕ್ಕಳನ್ನೆಲ್ಲ ಹಿಡಿದು ಸೆರೆಯಾಗಿ ಈಗ ಇಸ್ರಾಯೇಲರಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಪೆಕಹ ಎಂಬ ಇಸ್ರಾಯೇಲರ ಅರಸನು ಪ್ರಕಾರವಾಗಿ ಅವನ ಅಧಿಕಾರಿಗಳು ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋಗ್ತಾ ಇದ್ದಾಗ ಆಶ್ಚರ್ಯ, 2 ಲಕ್ಷ ಜನರನ್ನು ಕರ್ಕೊಂಡು ಬಂದ್ರಂತೆ. ಎಲ್ಲಿಗೆ ಬಂದರು ಅಂತ ಹೇಳುವಾಗ ಸಮಾರ್ಯಕ್ಕೆ ಬಂದರು. ಯಾಕಂದರೆ ಯಹೂದಕ್ಕೆ ರಾಜಧಾನಿ ಯೆರೂಸಲೇಮ್ ಆಗಿತ್ತು, ಇಸ್ರಾಯೇಲರಿಗೆ ರಾಜಧಾನಿ ಸಮಾರ್ಯ ಆಗಿತ್ತು. ಸಮಾರ್ಯಕ್ಕೆ ಕರ್ಕೊಂಡು ಬಂದರು. ಸಮಾರ್ಯದಲ್ಲಿ ಒಬ್ಬ ದೇವರ ಸೇವಕನು, ವಾವ್, 20 ಲಕ್ಷ ಜನರ ಒಂದು ಭವಿಷ್ಯ ಈ ಒಬ್ಬ ಪ್ರವಾದಿ ಆತ್ಮಿಕ ನಾಯಕನ ಕೈಯಲ್ಲಿದೆ. ಅವನ ಆತ್ಮಿಕ ತಂದೆ ಅಂತ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ 20 ಲಕ್ಷ ಯಹೂದ್ಯರು ವಿಶ್ವಾಸಿಗಳ ಒಂದು ಪ್ರಾಣ ಜೀವನ ಭವಿಷ್ಯ ಇವನ ಕೈಯಲ್ಲಿದೆ. ಆ ಒಬ್ಬ ಪ್ರವಾದಿ ಅಲ್ಲಿ ಎಲ್ಲಿದ್ದ, ಸಮಾರ್ಯದಲ್ಲಿ ಇದ್ದಂತೆ. ಅಷ್ಟು ಇಡೀ ಜೀವನದಲ್ಲಿ ಒಂದೇ ಒಂದು ಪ್ರವಾದನೆ ಹೇಳಿಬಿಟ್ಟು ಅಷ್ಟೇ ಮುಗೀತು ಅವನ ಸೇವೆ. ಅದು ಒಂದೇ ಇದ್ರೂ ಕೂಡ ಸಾರ್ಥಕವಾಯಿತು. ಅವನು 2ನೇ ಪೂರ್ವಕಾಲ ವೃತ್ತಾಂತ 28:9ನೇ ವಚನ ಪ್ರಕಾರವಾಗಿ ಅಲ್ಲಿ ಯೆಹೋವನ ಒಬ್ಬ ಪ್ರವಾದಿ ಇದ್ದನು. ಅವನು ಬಂದುಬಿಟ್ಟು ಏನಂತ ಹೇಳ್ತಾನೆ, ಅವನ ಹೆಸರು ಕೂಡ ಇದೆ, ಓದೇದ್ ಎಂಬುದಾಗಿ ಅವನ ಹೆಸರು, ಒಂದರ್ಥ ಸೇವಕನು ಎಂಬುದಾಗಿ. ಅವನು ಬಂದು ಏನಂತ ಹೇಳ್ತಿದ್ದಾನೆ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ಯಹೂದ್ಯರ ಮೇಲೆ ಕೋಪಗೊಂಡು, ಯಾರಿಗೆ ಇದನ್ನು ಹೇಳ್ತಿದ್ದಾನಂದರೆ ಅಲ್ಲಿ ಹಿಡ್ಕೊಂಡು ಬರ್ತಾ ಇದ್ರಲ್ಲ ಆ ಸೈನ್ಯದವರು, ಅವರಿಗೆ ಹೇಳ್ತಾ ಇದ್ದಾನೆ. 22 ಲಕ್ಷ ಯಹೂದ್ಯರು ಹಿಂದೆ ಇದ್ದಾರೆ. ಇಲ್ಲಿ ಮುಂದೆ ಇಸ್ರಾಯೇಲ್ ಸೈನ್ಯದವರು ಅಧಿಕಾರಿಗಳು ಬರ್ತಾ ಇದ್ದಾರೆ. ಅವರಿಗೆ ಇವನು ಪ್ರವಾದನೆ ಹೇಳ್ತಿದ್ದಾನೆ. ಏನಂತ ಹೇಳ್ಬಿಟ್ಟು, ಅಲ್ಲಿ ನಿಮ್ಮ ಹಿಂದೆ ಇದ್ದಾರಲ್ಲ, ಯೆಹೋವನು ಆ ಯಹೂದ್ಯರ ಮೇಲೆ ಕೋಪಗೊಂಡು ಅವರನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಟ್ಟಿದ್ದಾನಷ್ಟೇ. ಅವರನ್ನು ಸಂಹರಿಸುವುದರಲ್ಲಿ ನಿಮ್ಮ ರೌದ್ರವು ಆಕಾಶವನ್ನು ಮುಟ್ಟಿತು. ಆದ ಕಾರಣ ಅವ್ರನ್ನ ಏನು ಮಾಡಬೇಡ್ರಿ ಎಂಬ ರೀತಿಯಲ್ಲಿ ಅವನು ಹೇಳಿದಾಗ ಅವ್ರೇನು ಮಾಡ್ತಾರೆ, ಎಷ್ಟು ಧೈರ್ಯ ನೋಡ್ರಿ ಇವನಿಗೆ. ಈಗ ನೀವು ನನ್ನ ಮಾತಿಗೆ ಕಿವಿಗೊಟ್ಟು ನಿಮ್ಮ ಸಹೋದರರಿಂದ ಸರಿಯಾಗಿ ತಂದವರನ್ನು ಹಿಂದಕ್ಕೆ ಕಳಿಸ್ರಿ. ಎಷ್ಟೋ ಕಿಲೋಮೀಟ್ರ್ ನಡ್ಕೊಂಡು ಈಗ ಸಮಾರ್ಯಕ್ಕೆ ಬಂದುಬಿಟ್ಟಿದ್ದಾರೆ 2 ಲಕ್ಷ ಜನರು, ಸ್ತ್ರೀ ಪುರುಷರು, ಹೆಚ್ಚಿನ ಅಂಶ ಮಕ್ಕಳು, ಯೌವನಸ್ಥರು. ಅಂಥ ವೇಳೆಯಲ್ಲಿ ಅವರನ್ನು ಬಿಡಿಸ್ಬಿಡ ಅಂತ ಹೇಳಿದಾಗ ಅದೇ ರೀತಿಯಾಗಿ ಎಫ್ರಾಯಿಮ್ನಲ್ಲಿ ಮುಖಂಡರು ಕೂಡ ಅದೇ ರೀತಿಯಾಗಿ ಹೇಳ್ತಾರೆ, ಬಿಟ್ಬಿಡ್ತಾರೆ. ಆಶ್ಚರ್ಯ ಏನಂತ ಹೇಳಿದ್ರೆ, ಅವರಲ್ಲಿ ಕೆಲವರಿಗೆ ಊಟ ಕೊಡ್ತಾರೆ, ವಸ್ತ್ರ ಕೊಡ್ತಾರೆ, ಅವ್ರು ಚೆನ್ನಾಗಿ ನೋಡ್ತಾರೆ. ಆನಂತರ ಅವ್ರನ್ನ ಹೋಗಿ ಹಿಂದಿರುಗಿ ಬಿಟ್ಬಿಟ್ಟು ಬರ್ತಾರೆ. ಆಶ್ಚರ್ಯವಾದಂಥ ಒಂದು ಅನುಭವ ಅಂದು ನಡೆಯಿತು. ಆಹಾಜನ ಕಾಲದಲ್ಲಿ ನಡೆದಂಥ ಒಂದು ಅತಿಶಯವಾದ ಅದ್ಭುತವಾದ ಒಂದು ಘಟನೆ. ಇದನ್ನು ಓದಿದಾಗ ಭಾಳ ಖುಷಿ ಆಯಿತು ನನಗೆ. ಅಂಥ ದೇವರು ತನ್ನ ಮಕ್ಕಳನ್ನು ಕೈ ಬಿಡದೆ ಕಾಪಾಡಿದನು, ತಪ್ಪು ಮಾಡಿದ್ದಾಗ್ಯೂ ಕೂಡ. 2ನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 28. Ahaz was 20 years old when he began to reign, and he reigned 16 years in Jerusalem, but he did not that which was right in the sight of the Lord, like David his father. For he walked in the ways of the kings of Israel, and made also molten images for Baalim.
Moreover, he burnt incense in the valley of the son of Hinnom, and burnt his children in the fire, after the abominations of the heathen whom the Lord had cast out before the children of Israel. He sacrificed also and burnt incense in the high places, and on the hills, and under every green tree. Wherefore the Lord his God delivered him into the hand of the king of Syria, and they smote him, and carried away a great multitude of them captives, and brought them to Damascus. And he was also delivered into the hand of the king of Israel, who smote him with a great slaughter. For Pekah the son of Remaliah slew in Judah 120,000 in one day, which were all valiant men, because they had forsaken the Lord God of their fathers. And Zichri, a mighty man of Ephraim, slew Maaseiah the king's son, and Azrikam the governor of the house, and Elkanah that was next to the king. And the children of Israel carried away captive of their brethren 200,000, women, sons, and daughters, and took also away much spoil from them, and brought the spoil to Samaria. But a prophet of the Lord was there, whose name was Obed, and he went out before the host that came to Samaria, and said unto them, Behold, because the Lord God of your fathers was wroth with Judah, he hath delivered them into your hand, and ye have slain them in a rage that reacheth up unto heaven. And now ye purpose to keep under the children of Judah and Jerusalem for bondmen and bondwomen unto you. But are there not with you, even with you, sins against the Lord your God? Now hear me therefore, and deliver the captives again, which ye have taken captive of your brethren, for the fierce wrath of the Lord is upon you. Then certain of the heads of the children of Ephraim, Azariah the son of Johanan, Berechiah the son of Meshillemoth, and Jehezekiah the son of Shallum, and Amasa the son of Hadlai, stood up against them that came from the war, and said unto them, Ye shall not bring in the captives hither, for whereas we have offended against the Lord already, ye intend to add more to our sins and to our trespass. For our trespass is great, and there is fierce wrath against Israel. So the armed men left the captives and the spoil before the princes and all the congregation. And the men which were expressed by name rose up, and took the captives, and with the spoil clothed all that were naked among them, and arrayed them, and shod them, and gave them to eat and to drink, and anointed them, and carried all the feeble of them upon asses, and brought them to Jericho, the city of palm trees, to their brethren. Then they returned to Samaria. At that time did King Ahaz send unto the kings of Assyria to help him, for again the Edomites had come and smitten Judah, and carried away captives. The Philistines also had invaded the cities of the low country, and of the south of Judah, and had taken Bethshemesh, and Aijalon, and Gederoth, and Shoko, with the villages thereof, and Timnah with the villages thereof, Gimzo also, and the villages thereof, and they dwelt there. For the Lord brought Judah low because of Ahaz king of Israel, for he made Judah naked, and transgressed sore against the Lord. And Tilgath-Pilneser king of Assyria came unto him, and distressed him, but strengthened him not. For Ahaz took away a portion out of the house of the Lord, and out of the house of the king, and of the princes, and gave it unto the king of Assyria, but he helped him not. And in the time of his distress did he trespass yet more against the Lord. This is that king Ahaz. For he sacrificed unto the gods of Damascus, which smote him. And he said, Because the gods of the kings of Assyria help them, therefore will I sacrifice to them, that they may help me. But they were the ruin of him, and of all Israel. And Ahaz gathered together the vessels of the house of God, and cut in pieces the vessels of the house of God, and shut up the doors of the house of the Lord. And he made him altars in every corner of Jerusalem. And in every several city of Judah he made high places to burn incense unto other gods, and provoked to anger the Lord God of his fathers. Now the rest of his acts and all his ways, first and last, behold, they are written in the book of the kings of Judah and Israel. And Ahaz slept with his fathers, and they buried him in the city, even in Jerusalem, but they brought him not into the sepulchres of the kings of Israel, and Hezekiah his son reigned in his stead.